ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಒಂದು 42 ಮರಿಗಳಿದೆ. ಬಟ್ ಇದರಲ್ಲಿ ಸೆಲೆಕ್ಟೆಡ್ ಅಂತ ಇರೋದು 41 ಮರಿಗಳು. ಒಂದು ಮರಿ ಕಾಲು ಸ್ವಲ್ಪ ಪ್ಯಾಚಸ್ ಆಗಿದೆ, ಹಾಗಾಗಿ ಒಂದು ಮರಿ ಬಿಟ್ಟು 41 ಮರಿಗಳು ತುಂಬ ಅಂದರೆ ತುಂಬಾ ಜೋರಾಗಿರುವಂಥ ಮರಿಗಳು. ಎಲ್ಲ ಮರಿಗಳನ್ನ ಕೊಂಬು ಕಿತ್ತಿಟ್ಟು ಒಂದು 8 ತಿಂಗಳ ಈ ಮರಿಗಳನ್ನ ಕಷ್ಟ ಬಿದ್ದು ನನ್ನ ಫ್ರೆಂಡು ರೆಡಿ ಮಾಡಿದ್ದಾರೆ. ಬಟ್ ಈ ಮರಿಗಳು ಇರೋದು ಎಲ್ಲಿ, ಏನು ರೇಟು, ಸೊ ಇದನ್ನೆಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ಯಾರಾದರೂ ನೀವು ಇದೇ ಮೊದಲ ಬಾರಿಗೆ ನನ್ನ ಈ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ, ಸೊ ಇನ್ನೂ ತನಕ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮ ಈ ಸ್ಪೆಷಲ್ ಮರಿಗಳ ಬಗ್ಗೆ ಒಂದು ಲೈಕ್ ಕೊಟ್ಟು ಮತ್ತು ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಬಹುದು. ಮರಿಗಳು ಏನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಸೊ ಇನ್ನಾದರೂ ಮರಿಗಳಿಗೆ ಏನಾದರೂ ಕೊರತೆ ಆಗಿದೆಯೋ ಅಥವಾ ಮರಿಗಳು ಇನ್ನೂ ಡೆವಲಪ್ಮೆಂಟ್ ಆಗಬೇಕಿತ್ತು 8 ತಿಂಗಳಲ್ಲಿ ಅಂತ ನೀವು ಕಾಮೆಂಟ್ ಮಾಡ್ಬೋದು. ತುಂಬ ಜನ ವಿಡಿಯೋಗಳನ್ನ ನೋಡ್ತಿರ್ತೀರ. ಸೊ ಆಲ್ಮೋಸ್ಟ್ ಆಗಿ 2, 3, 4, 10, 15, 20 ಸಾಕೊಂಡಿರೋರು ಎಲ್ಲರೂ ಕೂಡ ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತೀರ. ಸೊ ಇವತ್ತಿನ ವಿಡಿಯೋನ ತಪ್ಪದೆ ಶೇರ್ ಮಾಡಿದರೆ ನನ್ನ ಫ್ರೆಂಡ್ಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ನನ್ನ ವಿಡಿಯೋದ ಮೂಲ ಉದ್ದೇಶ ಆಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡು ಅಂದರೆ ಅವನ ಹೆಸರು ಬೀರಪ್ಪ ಅಂತ. ಸೊ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಲ್ಲಿ ಈ ಮರಿಗಳಿದೆ. ಸೊ ಊರು ಹೆಸರು ಬಂದ್ಬಿಟ್ಟು ಅದು ರೊಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ಈ ಮರಿಗಳು ಬಕ್ರೀದಿಗಂತಾನೆ ರೆಡಿ ಇದೆ. ಬಟ್ ಇವಾಗಲೇ ಕೊಡಬೇಕು ಅಂದ್ಕೊಂಡು ನನ್ನ ಫ್ರೆಂಡು ಬ್ರದರ್ ವಿಡಿಯೋನ ನಿನ್ನ ಚಾನಲಲ್ಲಿ ಅಪ್ಲೋಡ್ ಮಾಡು ಅಂತ ನನಗೆ ಇವತ್ತು ಬೆಳಗಿನ ಜಾವ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಫ್ರೆಂಡ್ನ ವಿಡಿಯೋನ ನಾನು ಈ ನನ್ನ ಚಾನಲ್ಗೆ ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡ್ಬೋದು, ನನಗೆ ಕಾಲ್ ಮಾಡಿ, ಏನು ಪರವಾಗಿಲ್ಲ. ಸೊ ಈ ಮರಿಗಳ ರೇಟು ನಾನು ನಿಮಗೆ ತಿರ್ಗಾ ವಿಡಿಯೋದಲ್ಲಿ ಅಥವಾ ನೀವು ಕಾಮೆಂಟ್ ಮಾಡಿ ಏನು ರೇಟು ಅಂತ ಕೇಳುವ ಅವಶ್ಯಕತೆ ಇಲ್ಲ. ಈ ಮರಿಗಳ ರೇಟು 25 ಸಾವಿರ ಹೇಳುತ್ತೆ. ಒಂದು 22 ಸಾವಿರಕ್ಕೆ ಈ ಮರಿಗಳನ್ನ ಫೈನಲ್ ಆಗಿ ಕೊಡೋದು. ಇಂಟ್ರೆಸ್ಟ್ ಇದ್ದರೆ ತಗೋರಿ, ಇಲ್ಲಾಂದರೆ ಬಿಡ್ರಿ. ಅದು ಬಿಟ್ಟು ಸೊ ಕಾಮೆಂಟ್ ಕೂಡ ನೀವು ಮಾಡಿ ಹಂಗಂಗೋ ಮಾಡಿದ್ರೆ ಮರಿಗಳು ಕೊಡೋದಿಲ್ಲ. ಬಟ್ ಮರಿಗಳು ಮಾತ್ರ ಭಯಾನಕವಾಗಿದೆ. ಈ ಮರಿಗಳನ್ನ ಕೇರೂರು ಸಂತೆಯಲ್ಲೇ ನನ್ನ ಮುಂದೆನೇ 6,200 6,000 ರೂಪಾಯಿದಂಗೆ ಈ ಮರಿಗಳನ್ನ ಎತ್ತಾಕೊಂಡಿತ್ತು. ಸೊ ಈಗ ಮರಿಗಳು 8 ತಿಂಗಳ 7 ತಿಂಗಳ ನಂತರ ಈ ಒಂದು ರೇಂಜಿಗೆ ಡೆವಲಪ್ ಆಗಿದೆ ಮರಿಗಳು. ಸೊ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನ್ನ ಫ್ರೆಂಡು. ಸೊ ಮರಿಗಳ ಕೂದಲನ್ನು ಕಟ್ ಮಾಡಿಲ್ಲ, ಒಂದು ಸಾರಿ ಕಟ್ ಮಾಡಿತ್ತು, ಬಟ್ ಈಗ ಕಟ್ಟನ್ನು ಮಾಡಿಲ್ಲ. ಬಟ್ ಮರಿಗಳ ವಾಶ್ ಮಾಡಿದ್ರಿಂದ ಮರಿಗಳು ನೋಡೋದಕ್ಕೆ ಕೂದಲನ್ನು ಜಾಸ್ತಿ ಇದೆ ಅಂತ ಅನಿಸುತ್ತೆ ನಿಮಗೆ. ಬಟ್ ಪರವಾಗಿಲ್ಲ, ಕೂದಲು ಕೂಡ ಇದೆ. ಬಟ್ ಹಾಗಂತ ಮರಿಗಳು ಗಟ್ಟಿ ಏನಿಲ್ಲ, ತೂಕ ಇಲ್ಲ ಅಂತ ಅಂದ್ಕೋಬೇಡಿ. ಮರಿಗಳು 55 kg ಪ್ಲಸ್ ಮರಿಗಳಿದೆ. ಕೆಲವೊಂದು ಮಾತ್ರ 50 kg ಇದೆ. ಒಟ್ಟಲ್ಲಿ ಒಂದು ಎವರೇಜ್ ಒಂದು 55 kg ಮರಿಗಳು ಮಾತ್ರ ರೆಡಿಯಾಗಿದೆ. ಆಲ್ಮೋಸ್ಟ್ ಎಲ್ಲ ಮರಿಗಳು ಎರಡಲ್ಲಾಗಿದೆ. ಇನ್ನೊಂದು ಸ್ವಲ್ಪ ಮರಿಗಳು ಅಂದರೆ ಒಂದು 10% ಮರಿಗಳು ಇನ್ನೂ ಹಲ್ಲನ್ನು ಹಾಕಿಲ್ಲ. ಇನ್ನೇನು 15 ದಿನದೊಳಗಡೆ ಎಲ್ಲ ಮರಿಗಳು ಬಕ್ರೀದ್ಗೆ ಅಂತ ಹಲ್ಲು ಹಾಕಿ ರೆಡಿ ಇರುವಂಥ ಮರಿಗಳು. ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಬಂದು ಮಾತಾಡಿ. ಸೊ ಇಲ್ಲಾಂದರೆ ನಿಮಗೆ ಪಕ್ಕಾ ಬೇಕಂದರೆ ಕಾಲ್ ಕೂಡ ಮಾಡಿ, ನಾನು ಕಾಲ್ ತೆಗಿಯೋದಿಲ್ಲ. ಬಟ್ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನನಗೆ, ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಬಕ್ರೀದ್ಗಂತ ಯಾರಾದರೂ ಟಾರ್ಗೆಟ್ ಮಾಡಿ ನಂಗೆ ಫೋನ್ ಮಾಡಿರ್ತೀರಲ್ಲ, 20 ಬೇಕು, 30 ಬೇಕು, 40 ಬೇಕು ಅಂತ ಅಂಥವ್ರಿಗೆ ಒಂದು ವಿಡಿಯೋ ಇದು. ಸೊ ಬನ್ನಿ, ನೋಡಿ, ಮಾತಾಡಿ ತಗೋರಿ. ನಿಮಗೆ ಬಕ್ರೀದಿಗೆ ಬೇಕಂದರೆ ಮಾತ್ರ ಈ ಮರಿಗಳು ಸಿಗೋದಕ್ಕೆ ಸಾಧ್ಯ. ಅದು ಬಿಟ್ಟು ನೀವು ಹಾಗೆ ಸಾಕ್ತಿ ಅಂದರೆ ಈ ಮರಿಗಳು ನಿಮ್ಗೆ ಆಗೋದಿಲ್ಲ. ಯಾಕಂದರೆ ಸಣ್ಣ ಪುಟ್ಟ ಮರಿಗಳನ್ನ ತೊಗೊಂಡು ಸಾಕೊಳ್ಳಿ, ಇಂಥ ಮರಿಗಳು ನಿಮಗೆ ನಡೆಯೋದಿಲ್ಲ. ಸೊ ನನ್ನ ಫ್ರೆಂಡ್ನ 6,200 ರೂಪಾಯಿ 6,000 ಕೊಟ್ಟು ತೊಗೊಂಡಂಥ ಮರಿಗಳು ತುಂಬ ಚೆನ್ನಾಗಿ ನೀಟಾಗಿ ಡೆವಲಪ್ಮೆಂಟ್ ಆಗಿದೆ. ಸೊ ತುಂಬ ಖುಷಿ ಕೊಡ್ತು ನನಗೂ ಕೂಡ. ಸೊ ಈ ವಿಡಿಯೋದಲ್ಲಿ ನೀವು ನೋಡಿರುವಂಥ ಮರಿಗಳು ನಿಮಗೂ ಕೂಡ ನೋಡಿ ತುಂಬ ಖುಷಿಯಾಗಿದೆ. 6,000 ಕೊಟ್ಟು ತೊಗೊಂಡಂಥ ಮರಿಗಳನ್ನ ಯಾವ ರೇಂಜಿಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾ ಬರಬೇಕಂದ್ರೆ ನೀವು ಮರಿಗಳಿಗೆ ಡ್ರೈ ಫುಡ್ಡನ್ನು ಕೊಡಬೇಕು. ಬಟ್ ಇಲ್ಲಿ ನೀವು ವಿಡಿಯೋದಲ್ಲಿ ಗ್ರೀನ್ ಮೇವನ್ನು ನೋಡ್ತಾ ಇರ್ಬೋದು, ಅಂದರೆ ಹಸಿರು ಮೇವನ್ನು ನೀವು ನೋಡಿರ್ಬೋದು. ಬಟ್ ಅವ್ರು ಒನ್ ಟೈಮ್ ಮಾತ್ರ ಈ ಥರ ಹಾಕ್ತಾರೆ. ಅದು ಬಿಟ್ಟು ಅವ್ರ ಹತ್ರ ಇದು ದಿನಂಪ್ರತಿ ಇದನ್ನೇ ಹಾಕೋದು ಕುದುರೋದಿಲ್ಲ ಅವರು. ಬಟ್ ಕಾಳು ಕಡಿ ಅದೆಲ್ಲ ಮಾಮೂಲಿ ಇರೋದೇ. ಅದು ಬಿಟ್ಟು ಅವರೆಲ್ಲ ಕೂಡ ಹಸಿರು ಮೇವು ಬಿಟ್ಟು ಶೇಂಗಾ ಹೊಟ್ಟು, ತೊಗರಿ ಹೊಟ್ಟು, ಕಡಲೆ ಹೊಟ್ಟು, ಬಿಳಿಜೋಳದ ಮೇವು ಈ ಥರ ಎಲ್ಲ ಹೆಚ್ಚು ಕಡಿಮೆ ಬಳಕೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ. ಸೊ ನಿಮಗೂ ಕೂಡ ಈ ಥರ
ಮರಿಗಳು ಬೇಕಂದರೆ ಈ ಥರ ಮರಿಗಳು ಬರಬೇಕಂದ್ರೆ ನೀವು ಒಣಗಿದ್ದನ್ನು ಬಳಕೆ ಮಾಡಿದಲ್ಲಿ ಮತ್ತು ಕೊಂಬನ್ನು ಕಿತ್ತಿ ಮರಿಗಳನ್ನ ನೀಟಾಗಿ ಈ ಥರ ಕಟ್ಟಿ ಹಾಕಿ ಮೇಯಿಸಿದರೆ ಮರಿಗಳು ಡೆಫಿನೆಟ್ಲಿ ಈ ಥರ ಬಂದೇ ಬರುತ್ತೆ. ಸೊ ಅದನ್ನು ಲಾಲನೆ ಪಾಲನೆ ಮಾಡೋ ಟೈಮು ಮತ್ತು ಅದೆಲ್ಲ ಕೂಡ ನೀವು ಮಾಡುವಂಥ ಕೆಲಸ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮರಿಗಳು ಈ ಥರ ಬರಬೇಕಂದ್ರೆ ಆಲ್ಮೋಸ್ಟ್ ನೀವು ತುಂಬಾ ಸರ್ಕಸ್ ಮಾಡಬೇಕಂದ್ರೆ ವರ್ಕೌಟ್ ಮಾಡಬೇಕಾಗತ್ತೆ, ಕಷ್ಟ ಬೀಳಬೇಕಾಗತ್ತೆ. ಸೊ ನನ್ನ ಫ್ರೆಂಡು ತುಂಬ ಕಷ್ಟ ಬಿದ್ದು ಮರಿಗಳನ್ನ ನೀಟಾಗಿ ರೆಡಿ ಮಾಡಿದ್ದಾನೆ. ಒಂದೇ ಒಂದು ಮರಿ ಕಾಲು ಡೊಂಕ ಆಗಿದೆ, ಅಂದರೆ ಕಾಲ ಸೊಟ್ಟ ಆಗಿದೆ, ಅದು ಬಿಟ್ಟರೆ ಉಳಿಕೆದ ಮರಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೇರವಾಗಿ ಬೇಕಾದರೆ ಮಾತ್ರ ಬನ್ನಿ. ನಾನು ಪದೇ ವಿಡಿಯೋದಲ್ಲಿ ಈ ಥರ ಹೇಳ್ತಿದ್ದೆ ಅಂತ ಯಾರು ಕೂಡ ಬೇಜಾರಾಗಬೇಡಿ, ನನ್ನ ಮಾತೇನೆ ಹೀಗೆ. ಸೊ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಇಲ್ಲ ಅಂದರೆ ಬಿಡಿ, ನೋ ಪ್ರಾಬ್ಲಮ್. ಬಕ್ರೀದಿಗಂತ ಕೊಡುವಂಥ ಮರಿಗಳನ್ನ 1 ತಿಂಗಳ ಮುಂಚಿತ ಕೊಡ್ತಾ ಇದೆ. ಅದಕ್ಕೆ ರೀಸನ್ ಏನಂದರೆ ಏನೋ ಹಣದ ಅವಶ್ಯಕತೆ ಅಥವಾ ಮಾರ್ಕೆಟಿಂಗ್ ಜೋರಿರೋ ಕಾರಣಕ್ಕೆ ಮರಿಗಳನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತಗೋರಿ, ಮತ್ತು ಈ ವಿಡಿಯೋನ ಜಾಸ್ತಿ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನೀವು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸೊ ಮಾಡ್ಕೊಳ್ಳದೆ ಮಾತ್ರ ವಿಡಿಯೋಗಳನ್ನ ನೋಡಬೇಡಿ. ಸೊ ಯಾಕಂದರೆ ಮುಂದಿನ ವಿಡಿಯೋ ನಿಮಗೆ ಸಿಗಬೇಕಂದ್ರೆ ನನ್ನ ವಿಡಿಯೋನ ನೀವು ನೋಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ನೋಡೋದಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಈ ಅಮೀನ್ಗಢ ಎಳಘಟ್ಟ ಟಗರ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ.